ಸಂತ ಅಂತೋನಿಯವರು. ಇಂದು ನಮ್ಮ ಹೃದಯಗಳಲ್ಲಿ ಸಂತೋಷದ ದೀಪ ಬೆಳಗಿದೆ. ನಂಬಿಕೆಯ ತೋಟದಲ್ಲಿ ಅರಳಿದ ಒಂದು ಸುಂದರ ಪುಷ್ಪವನ್ನು ಸ್ಮರಿಸುವ, ದೇವರ ಪ್ರೀತಿಯ ಸುವಾಸನೆಯನ್ನು ಲೋಕಕ್ಕೆ ಹರಡಿದ ಒಬ್ಬ ಮಹಾನ್ ಸಂತನನ್ನು ಗೌರವಿಸುವ ಪವಿತ್ರ ಕ್ಷಣ. ದೇವರ ವಾಕ್ಯವನ್ನು ತನ್ನ ಉಸಿರಾಗಿಸಿಕೊಂಡು, ಬಡವರ ನೋವನ್ನು ತನ್ನ ಹೃದಯದಲ್ಲಿ ನೋವಾಗಿಸಿಕೊಂಡು, ಕಳೆದು ಹೋದವರನ್ನು ದೇವರ ಕಡೆಗೆ ಮರಳಿ ಕರೆತಂದ ಪ್ರೀತಿಯ ಯಾತ್ರಿಕನಾದ ಪವಿತ್ರ ಸಂತ ಅಂತೋನಿಯವರ ಹಬ್ಬವನ್ನು ಇಂದು ನಮ್ಮ ಸಮುದಾಯದವರೊಡನೆ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಗೌರವಾನ್ವಿತ ಧರ್ಮಗುರುಗಳೇ, ಕನ್ಯಾ ಭಗಿನಿಯರೇ, ಧರ್ಮ ಕೇಂದ್ರದ ಎಲ್ಲ ಹಿರಿಯರೇ ಹಾಗೂ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪವಾಡ ಪುರುಷ ಸಂತ ಅಂತೋನಿಯವರ ಹಬ್ಬದ ಶುಭಾಶಯಗಳು. 1195ರಲ್ಲಿ ಪೋರ್ಚುಗಲ್ನ ಲೆಸ್ಟನ್ ಪಟ್ಟಣದಲ್ಲಿ ಜನಿಸಿದ ಶ್ರೀಮಂತ ಕುಟುಂಬದ ಒಬ್ಬ ಸದಸ್ಯರೇ ಸಂತ ಅಂತೋನಿಯವರು. ಇವರ ಪೂರ್ವಾಶ್ರಮದ ಹೆಸರು ಫೆರ್ಡಿನಾಂಡೋ ಮಾರ್ಟಿನ್ಸ್. ಶ್ರೀಮಂತಿಕೆ ಮತ್ತು ದೇವರ ಸೇವೆ ಇವೆರಡರಲ್ಲಿ ದೇವರನ್ನು ಆಯ್ಕೆ ಮಾಡಿಕೊಂಡು ಅವರು ಕಲಿತದ್ದು ಒಂದೇ: ದೇವರನ್ನು ಪ್ರೀತಿಸುವವನು ಮನುಷ್ಯನನ್ನೂ ಪ್ರೀತಿಸಬೇಕು. ಮಾನವನ ಹೃದಯ ಮುಚ್ಚಿದ್ದರೂ ದೇವರ ಪ್ರೀತಿಯ ಬಾಗಿಲು ಎಂದಿಗೂ ಮುಚ್ಚುವುದಿಲ್ಲ. ಸಂತ ಅಂತೋನಿಯವರು ಮಾಡಿದ ದೊಡ್ಡ ಅದ್ಭುತ ಯಾವುದು ಗೊತ್ತೇ? ಮೀನುಗಳಿಗೆ ಬೋಧಿಸಿದ್ದು ಅಲ್ಲ, ಹಸಿದ ಕತ್ತೆಗೆ ದೇವರಿಗೆ ಗೌರವ ತೋರಿಸಿದ್ದು ಅಲ್ಲ. ಇವು ಕೇವಲ ಕಠಿಣ ಹೃದಯದ ಮನುಷ್ಯನನ್ನು ದೇವರೆಡೆಗೆ ಸೆಳೆಯುವ ಒಂದು ಪ್ರಯತ್ನದ ಭಾಗವಷ್ಟೇ. ಬಡವರಿಗೆ ಸ್ನೇಹಿತರಾಗಿ, ದುಃಖದಲ್ಲಿರುವವರಿಗೆ ಧೈರ್ಯವಾಗಿ, ದೇವರ ವಾಕ್ಯದ ಮಹಾನ್ ಪ್ರಚಾರಕರಾಗಿ, ಕೈಯಲ್ಲಿ ಜಪಮಾಲೆ, ಹೃದಯದಲ್ಲಿ ಪ್ರೀತಿ, ಬಡವರ ಸೇವೆಯಲ್ಲಿ ದೇವರ ಸ್ತುತಿಯನ್ನು ಕಂಡ ಧೀಮಂತ ವ್ಯಕ್ತಿಯೇ ಸಂತ ಅಂತೋನಿ. ಬಂಧುಗಳೇ, ಇಂದು ನಾವು ಕಳೆದುಕೊಳ್ಳುತ್ತಿರುವುದು ವಸ್ತುಗಳನ್ನಲ್ಲ, ನಂಬಿಕೆ, ಶಾಂತಿ, ಪ್ರೀತಿ ಮತ್ತು ದೇವರೊಂದಿಗೆ ಇರುವಂತಹ ಸಂಬಂಧವನ್ನ. ಸಂತ ಅಂತೋನಿಯವರ ಜೀವನ ನಮಗೆ ಹೇಳುವುದು ಒಂದೇ: ನಾವು ದೇವರ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ದೇವರು ನಮ್ಮ ಕಡೆಗೆ 100 ಹೆಜ್ಜೆ ಇಡುತ್ತಾರೆ. ನನ್ನ ಮಾತನ್ನು ಒಂದು ಚಿಕ್ಕ ಕವನದೊಂದಿಗೆ ಮುಗಿಸುತ್ತೇನೆ. ದೇವರ ಪ್ರೀತಿಯ ದೀಪವೊಂದು ಪೋರ್ಚುಗಲ್ನ ಲಿಸ್ಬನ್ ಪಟ್ಟಣದಲ್ಲಿ 1195ರಲ್ಲಿ ಬೆಳಗಿ, ಡೋನಾ ತೆರೇಸಾ ಹಾಗೂ ಮಾರ್ಟಿನರ ಪ್ರೀತಿಯ ಒಬ್ಬನೇ ಮಗನಾಗಿ, ಫರ್ಡಿನಾಂಡ್ ಎಂಬ ಸಾಮಾನ್ಯನಂತೆ ಆರ್ಡರ್ ಆಫ್ ದ ಹೋಲಿ ಕ್ರಾಸ್ ಸಭೆಯನ್ನು ಸೇರಿ, ಅಂತೋನಿ ಎಂಬ ನಾಮಾಂಕಿತರಾಗಿ ರಕ್ತ ಸಾಕ್ಷಿಯಾಗುವ ಬಯಕೆಯಿಂದ ಸಂತ ಫ್ರಾನ್ಸಿಸ್ಸರ ಸಭೆಗೆ ಸೇರಿ, ಅತ್ಯಂತ ವಾಗ್ಮೀಯರು, ಚತುರರು ಆಗಿ, ದಿವ್ಯ ಯೇಸು ಬಾಲನನ್ನು ಕೈಯಲ್ಲಿ ಹಿಡಿಯುತ್ತಾ, ಕಳೆದು ಹೋದ ವಸ್ತುಗಳನ್ನು ಮರಳಿಸುತ್ತಾ, ಮೂಕ ಪ್ರಾಣಿಗಳಿಗೂ ದೈವ ವಾಕ್ಯವನ್ನು ಸಾರುತ್ತಾ, ಪರಮ ಪ್ರಸಾದದಲ್ಲಿ ದೈವ ಪ್ರಸನ್ನತೆಯನ್ನು ಸಾಕ್ಷೀಕರಿಸಿ, ಪವಿತ್ರತೆಯ ಬುಗ್ಗೆಯಾಗಿ, ಅದ್ಭುತಗಳ ಆಗರವಾಗಿ, ಹರಸುವವರಿಗೆ ಸ್ಪಂದಿಸುತ್ತಾ, ಜೂನ್ 13, 1231ರಂದು ತಮ್ಮ 36ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿ, ಇಂದಿಗೂ ಎಲ್ಲಾ ಮಾನವರ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾ ನನ್ನ ನಿಮ್ಮೆಲ್ಲರ ಆಶಾ ಕಿರಣರಾಗಿದ್ದಾರೆ. ಅವರೇ ನಮ್ಮ ಅಂತೋನಿ, ಸಂತ ಅಂತೋನಿ.